ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕರ್ಮ ವಿಮೋಚನ ಸಂಧಿ ಮುಗ್ದಿದೆ. ಈಗ ಅದರ ಸಂಕ್ಷಿಪ್ತ ತಾತ್ಪರ್ಯವನ್ನು ನೋಡಿ ಹೇಳ್ತಾ ಇದ್ದಾರೆ. ಪರಮಾತ್ಮ ನಮ್ಮ ಕರ್ಮ ವಿಮೋಚನ ಆಗಬೇಕಾಗಿದ್ದರೆ, ವಿಮೋಚನ ಅಂತ ಶಬ್ದವನ್ನು ಉಪಯೋಗಿಸ್ತಾ ಇದ್ದಾರೆ ದಾಸರು. ಅಂದರೆ ವಿಶೇಷವಾಗಿ ಹೋಗಬೇಕು. ಎಲ್ಲಿವರೆಗೂ ಕರ್ಮ ಇದೆ ಅಲ್ಲಿವರೆಗೂ ನಾವು ಇಲ್ಲೇ ಇರಬೇಕಾಗುತ್ತೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ಈ ಕರ್ಮ ವಿಮೋಚನೆ ಆಗಬೇಕಾಗಿದ್ದರೆ ಮೊದಲು ಪರಮಾತ್ಮ ನಮಗೆ ಎಷ್ಟು ಉಪಕಾರ ಮಾಡಿದರೆ ತಿಳ್ಕೊಂಡು ಅವನ ಸ್ಮರಣೆಯನ್ನು ಮಾಡ್ತಾ ಇರೋ, ಆಗ ಕರ್ಮ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾರೆ. ಲಕ್ಷ್ಮೀಪತಿಯಾಗಿರುವಂಥ ನಾರಾಯಣ, ಮಾಯಾಪತಿ ವಾಸುದೇವ, ಜಯಾಪತಿ ಸಂಕರ್ಷಣ, ಕೃತಿಪತಿ ಪ್ರದ್ಯುಮ್ನ, ಶಾಂತಿಪತಿ ಅನಿರುದ್ಧ, ಈ 5 ರೂಪದಿಂದ ಪರಮಾತ್ಮ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೆ ಸಮಸ್ತ ದೇಶಗಳಲ್ಲಿದ್ದು ಈ 5 ರೂಪಗಳಿಂದ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ. ಇದನ್ನು ನೆನಪಿಟ್ಕೊ. ಈ 5 ಕಾರಣ ರೂಪದಲ್ಲಿ ಪರಮಾತ್ಮ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇವು 5 ಕಾರಣ ರೂಪಗಳು. ಇವನ್ನು 25 ಭಾಗ ಮಾಡಿಸಿದಾಗ, ಅಂದರೆ ನಾರಾಯಣನಿಂದ ನಾರಾಯಣ, ವಾಸುದೇವ, ಅನಿರುದ್ಧ, ಸಂಕರ್ಷಣ, ಪ್ರದ್ಯುಮ್ನ, ಆ ರೀತಿಯಾಗಿ ಮತ್ತು ವಾಸುದೇವ, ನಾರಾಯಣ ಆ ರೀತಿಯಿಂದ 5 ಮಾಡಿ ಹೀಗೆ 25 ರೂಪಗಳಲ್ಲಿ ಪರಮಾತ್ಮ ತಾನು ಎದ್ದು ಈ ಬ್ರಹ್ಮಾಂಡದ ಒಳಗೆ ಹೊರಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದಾನೆ. ಈ ಸೃಷ್ಟಿಗೆ ಕಾರಣನೇ. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಚಕ ಸರ್ವಕ್ಕೂ ಇವನೇ ಕಾರಣನಾಗಿದ್ದಾನೆ. ಇವನೇ ಮುಕ್ತಿಯನ್ನು ಕೊಡುವವನು. ತನ್ನ ಉದರದಲ್ಲಿಟ್ಟು ಇಡೀ ಬ್ರಹ್ಮಾಂಡವನ್ನು ಪರಮಾತ್ಮ ತನ್ನ ಹೊಟ್ಟೆಯಲ್ಲಿಟ್ಕೊಂಡಿದ್ದಾನೆ. ಹೇಗೆ ತಾಯಿ ತನ್ನ ಮಗುವನ್ನು ಹೊಟ್ಟೆಯಲ್ಲಿಟ್ಕೊಂಡು ರಕ್ಷಣೆ ಮಾಡಿ 9 ತಿಂಗಳು ಆಮೇಲೆ ಇದು ಮಾಡ್ತಾಳೋ, ಹಾಗೆ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನು ತನ್ನ ಹೊಟ್ಟೆಯಲ್ಲಿಟ್ಟುಕೊಂಡು ಸೃಷ್ಟಿ ಮಾಡಿ ಆಮೇಲೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಗ್ನಿ ಎಲ್ಲ ಅವನ ಕೈಯಲ್ಲೇ ಇದೆ. ಸಂತೈಪ ಅಂತ ಇದ್ದಾರೆ. ಹೇಗೆ ತಾಯಿ ತನ್ನ ಮಕ್ಕಳನ್ನು ರಕ್ಷಣೆ ಮಾಡ್ತಾ ಇದ್ದಾಳೆ, ಹಾಗೆ ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನು ತನ್ನಲ್ಲಿಟ್ಟುಕೊಂಡು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಕಾರಣದಲ್ಲೂ ಅವನೇ, ಕಾರ್ಯದಲ್ಲಿಯೂ ಅವನೇ. ಸ್ವಭಾರ್ಯರಿಂದ ಗುಡಗೂಡಿ ಅಂದರೆ ಶ್ರೀಭೂ ದುರ್ಗಾ ರೂಪದಿಂದ ಪರಮಾತ್ಮ ಅಲ್ಲಿದ್ದು ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೇ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಪರಮಾತ್ಮನಿಗೆ. ಇದು ಒಂದು ಆಟ ಇದ್ದಂತೆ. ಅನಾಯಾಸವಾಗಿ ಸ್ವೇಚ್ಛೆಯಿಂದ ಸ್ವತಂತ್ರನಾಗಿ ಪರಮಾತ್ಮ ಮಾಡ್ತಾ ಇದ್ದಾನೆ. ಅವನಿಗೆ ಯಾರು ಪ್ರೇರಕರು ಯಾರೂ ಇಲ್ಲ. ಜಗತ್ತಿಗೆ ಸ್ವಾಮಿ ಅವನೇ. ಭಕ್ತರಿಗೆ ಅನುಗ್ರಹ ಮಾಡ್ತಾನೆ. ದುಷ್ಟರಾಗಿರುವಂತಹ ದೈತ್ಯರಿಗೆ ಪರಮಾತ್ಮ ಶಿಕ್ಷೆ ಕೊಡ್ತಾನೆ. ಈ ಸಮಸ್ತ ಜಗತ್ತಿನಲ್ಲಿ ಪರಮಾತ್ಮ ಹೇಗೆ ವ್ಯಾಪ್ತನಾಗಿದ್ದಾನೆ ಅಂತಂದರೆ, ಆಕಾಶ ಹೇಗೆ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ ಹಾಗೆ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ. ಆಕಾಶ ಆಯಾ ವಸ್ತುವಿಗೆ ಅನುಸಾರವಾಗಿ, ಒಂದು ಸಣ್ಣ ಪಾತ್ರೆ ಇದ್ದರೆ ಅಷ್ಟೇ ಆಕಾಶ ಅದರಲ್ಲಿದೆ, ದೊಡ್ಡ ಪಾತ್ರೆ ಇದೆ ದೊಡ್ಡದು. ಹಾಗೆ ಆಯಾ ಜೀವಿಗಳ ಯೋಗ್ಯತೆಗೆ ಅನುಸಾರವಾಗಿ ಪರಮಾತ್ಮ ಸರ್ವತ್ರದಲ್ಲಿ ವ್ಯಾಪ್ತನಾಗಿದ್ದುಕೊಂಡು ಎಲ್ಲರನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಪ್ರಳಯ ಕಾಲದಲ್ಲಿ ತನ್ನ ಹೊಟ್ಟೆಯಲ್ಲಿ ಇಟ್ಕೋತಾನೆ. ಸೃಷ್ಟಿ ಮಾಡುವಾಗ ಹೊಟ್ಟೆಯಿಂದ ಹೊರಗೆ ತಂದು ಸೃಷ್ಟಿ ಮಾಡಿ ಎಲ್ಲರನ್ನು ರಕ್ಷಣೆ ಮಾಡ್ತಾನೆ. ಹೇಗೆ ಅಗ್ನಿ ಕಟ್ಟಿಗೆಯಲ್ಲಿದೆ, ಅದು ಗೊತ್ತಾಗೋದಿಲ್ಲ, ಅದು ಮಥನ ಮಾಡಿದಾಗ ಗೊತ್ತಾಗುತ್ತೆ. ಕಲ್ಲಿನಲ್ಲೂ ಅಗ್ನಿ ಇದೆ, ಅದು 2 ಕಲ್ಲನ್ನು ಘರ್ಷಣೆ ಮಾಡಿದಾಗ ಗೊತ್ತಾಗುತ್ತೆ. ಹಾಗೆ ಪರಮಾತ್ಮ ಕಾರಣ ಕಾರ್ಯದೊಳಗಿದ್ದು ತಾನೇ ಕಾರಣ ಕಾರ್ಯ ಅಂತ ಅನಿಸಿಕೊಂಡು ಯಾರಿಗೂ ತೋರಿಕೊಳ್ಳದೆ, ಯಾರಿಗೂ ಗೊತ್ತಾಗ್ತಾ ಇಲ್ಲ, ನಾನೇ ಮಾಡ್ತಾಯಿದ್ದೀನಿ, ನನ್ನಿಂದೆ ಆಗ್ತಾಯಿದೆ ಅಂತ ನಾವು ಅಂತೀವಿ. ಅವರವರ ಯೋಗ್ಯತೆಗನುಸಾರವಾಗಿ ನೆನಪಿಟ್ಟು ಪರಮಾತ್ಮ ಎಂದೂ ಪಾರ್ಶಿಯಾಲಿಟಿ ಮಾಡೋದಿಲ್ಲ. ಅವರವರ ಯೋಗ್ಯತೆಗನುಸಾರವಾಗಿ
ಅವರಿಂದ ಕರ್ಮಗಳನ್ನು ಮಾಡಿಸಿ ಆ ಕರ್ಮದ ಫಲವನ್ನು ಅವರಿಗೆ ಉಳಿಸ್ತಾ ಇದ್ದಾನೆ. ಇಷ್ಟೆಲ್ಲ ಮಾಡ್ತಾ ಇದ್ದಾನೆ. ಕೃಪಾಸಾಂದ್ರ, ಎಂದೂ ದೇವರು ಪಾರ್ಶ್ಯಾಲಿಟಿ ಮಾಡೋದಿಲ್ಲ. ಯಾರ ಬಗ್ಗೆ ದ್ವೇಷವಾಗಲಿ ಇದ್ಯಾವುದೂ ಇಲ್ಲ ಪರಮಾತ್ಮನಿಗೆ. ಅವರವರ ಯೋಗ್ಯತೆಯಂತೆ ಅವರಿಂದ ಕ್ರಿಯೆಗಳನ್ನು ಮಾಡಿಸಿ ಅವರಿಗೆ ಸಂತೋಷವನ್ನು ಕೊಡ್ತಾ ಇದ್ದಾರೆ. ಹೇಗೆ ಸಮುದ್ರದಲ್ಲಿ ತೆರೆಗಳು ಒಂದೇ ಸಮನೆ ಬರ್ತಾ ಇರುತ್ತೆ, ಹಾಗೆ ಕರುಣಾಸಮುದ್ರನಾಗಿರುವಂತಹ, ಜ್ಞಾನಾನಂದ ಸ್ವರೂಪನಾಗಿರುವಂತಹ, ನಿರ್ದೋಷನಾಗಿರುವಂತಹ ಪರಮಾತ್ಮ ಬಿಂಬನಾಗಿ ತಾನು ಮಾಡಿಸಿ ನೋಡ್ರಿ, ನಿರ್ಮಮ, ತನ್ನದೇ ಅಹಂಕಾರ ಬಿಟ್ಟು ತನಗೆ ತಾನೇ ಆಶ್ರಯನಾಗಿ ನಿರಾಶ್ರಯನಾಗಿ, ರೋಗವಿಲ್ಲ, ನಿರಾಮಯ ಅಂದರೆ ರೋಗವಿಲ್ಲದವನಾಗಿ, ಅವನೇ ವೇದೋಕ್ತ ಧರ್ಮವನ್ನು ಮಾಡಿಸುವವನು, ತಿಳಿದವನು ಮಾಡಿಸುವವನು, ಧರ್ಮದ ಪುಣ್ಯ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಎಲ್ಲ ಧರ್ಮದಲ್ಲಿ ಪರಮಾತ್ಮ ಇದ್ದಾನೆ. ಇವನ ಸಮ ಯಾರೂ ಇಲ್ಲ. ಹೇಗೆ ಮೋಡದಲ್ಲಿ ನೀರಿದೆಯೋ, ಆ ನೀರು ಮಳೆ ಬಂದು ಎಲ್ಲ ಕಡೆಗೂ ತುಂಬುತ್ತೆ, ನದಿ ಸಮುದ್ರ ಎಲ್ಲ ಕಡೆಗೂ. ಹಾಗೇ ರೀತಿಯಾಗಿ ಪರಮಾತ್ಮ, ಲಕ್ಷ್ಮೀ ರಮಣನಾಗಿರುವಂತಹ ಪರಮಾತ್ಮ ಕರ್ಮ ಆಯಾ ಯುಗಕ್ಕನುಸಾರವಾಗಿ, ಆಯಾ ಜೀವಿಗಳ ಅನುಸಾರ, ಕರ್ಮಕ್ಕನುಸಾರವಾಗಿ ಅವರಲ್ಲಿದ್ದು ಅವರ ಯೋಗ್ಯತಾನುಸಾರವಾಗಿ ಅವರಿಗೆ ಫಲವನ್ನು ಕೊಡ್ತಾರೆ. ಅಭ್ಯಾಸ ಮಾಡು, ಪರಮಾತ್ಮನ ಬಗ್ಗೆ ತಿಳ್ಕೊ. ಆದರೆ ಒಂದು ನೆನಪಿರಲಿ, ನೀನು ಏನೇನು ಕರ್ಮಗಳು ಮಾಡ್ತಾ ಇದ್ದಿ, ಕರ್ತ ಕಾರಯಿತ ಪರಮಾತ್ಮನೇ ಆಗಿದ್ದಾನೆ. ಹೃದಯ ಮಂದಿರದಲ್ಲಿ ಚಿನ್ಮಯ ರೂಪಿಯಾಗಿರುವಂತಹ ಬಿಂಬನಾದಂತಹ ಪರಮಾತ್ಮ, ನಿರ್ದುಷ್ಟ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮ ನಿನ್ನ ಬಿಂಬನಾಗಿ ನಿನಗೆ ಜಾಗೃತ, ಸ್ವಪ್ನ, ಸುಷುಪ್ತಿ ಎಲ್ಲ ಅವಸ್ಥೆಗಳಲ್ಲಿ ತಾನೇ ಇದ್ದು ನಮ್ಮಿಂದ ಏನನ್ನೂ ಅಪೇಕ್ಷಿಸದೆ, ಇದಕ್ಕೆ ಲಕ್ಷಿಸ್ಕೊಳ್ಳಿ, ನಮ್ಮಿಂದ ಏನೂ ಬೇಕಾಗಿಲ್ಲ ಪರಮಾತ್ಮನಿಗೆ. ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನಮ್ಮಿಂದ ಏನನ್ನೂ ಅಪೇಕ್ಷಿಸದೆ ನಮ್ಮಿಂದ ಕರ್ಮಗಳನ್ನು ಮಾಡಿಸಿ ಆ ಫಲವನ್ನು ಕೊಡ್ತಾ ಇದ್ದಾನೆ. ಇದನ್ನು ತಿಳ್ಕೊ. ಮೊದಲು ಚಂಚಲ ಮನೋವೃತ್ತಿಯನ್ನು ಬಿಟ್ಟು ದೃಢವಾದ ಮನಸ್ಸಿನಿಂದ, ನಿಶ್ಚಿತವಾದ ದೃಢವಾದ ಮನಸ್ಸಿನಿಂದ, ಸದೃಢವಾದ ಭಕ್ತಿಯಿಂದ ಆ ಪರಮಾತ್ಮನನ್ನು ಭಜಿಸು. ಆಗ ಆ ಪರಮಾತ್ಮ ನಿನಗೆ ಸಮೃದ್ಧಿಗಳನ್ನು ಕೊಡ್ತಾ ಇದ್ದಾನೆ. ಇಲ್ಲದೇ ಇದ್ದರೆ ಅಧಮ ಜೀವರಿಗೆ ದುಃಖವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಭಕ್ತಿಪೂರ್ವಕವಾಗಿ ನವವಿಧ ದ್ವೇಷವನ್ನು ಬಿಟ್ಟು ನವವಿಧ ಭಕ್ತಿಯಿಂದ ಕೂಡಿದ ಮನಸ್ಸಿನಿಂದ ಮುಕ್ತರಿಗೂ ನಿಯಾಮಕನಾಗಿರುವಂತಹ, ಮುಕ್ತರಿಗೂ ನಿಯಾಮಕನಾಗಿರುವಂತಹ, ಸರ್ವರಿಗೂ ನಿಯಾಮಕನಾಗಿರುವಂತಹ ಪರಮಾತ್ಮನನ್ನು, ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು, ಅವನ ಮಹಿಮೆಗಳನ್ನು ಯಾವಾಗಲೂ ಕೊಂಡಾಡ್ತಾ ಇರು. ಅಂದರೆ ಅವನ ಸ್ತೋತ್ರವನ್ನು ಮಾಡ್ತಾ ಇರು. ಸತತ ಅವನ ಸ್ಮರಣೆ ಇರಲಿ. ಲೋಕವ ಹರಟೆಯನ್ನು ಬಿಟ್ಟು ಲೋಕದಲ್ಲಿ ಆಸಕ್ತನಾಗದೆ, ಶ್ರುತಿಯಲ್ಲಿ ಸ್ಮೃತಿಯಲ್ಲಿ ಹೇಗೆ ಹೇಳಿದ್ದಾರೆ, ಯಾವ ವರ್ಣದವರು, ಯಾವ ಆಶ್ರಮದವರು, ಯಾವ ದೇಶ ಕಾಲದಲ್ಲಿ ಯಾವ ರೀತಿ ಇರಬೇಕು ಅಂತ, ಅದು ಪರಮಾತ್ಮನ ಆಜ್ಞೆ ಅಂತ ತಿಳಿದುಕೊಂಡು ಮಾಡು. ಪರಮಾತ್ಮ ಹೇಳೇ ಬಿಟ್ಟಿದ್ದಾನೆ, ಈ ವರ್ಣದವರು, ಈ ಆಶ್ರಮದವರು, ಈ ದೇಶ ಕಾಲದಲ್ಲಿ ಹೇಗಿರಬೇಕು ಅಂತ. ಅದನ್ನು ಆಜ್ಞೆ ಅಂತ ತಿಳಿದುಕೊಂಡು, ಪರಮಾತ್ಮ ನೀನೇ ನನ್ನಲ್ಲಿದ್ದು ಬಿಂಬನಾಗಿದ್ದು ಮಾಡಿಸ್ತಾ ಇದೆಯಾ, ನಾನು ಮಾಡ್ತಾ ಇದ್ದೇನೆ, ನಿನಗೆ ಅರ್ಪಿಸುತ್ತಾ ಇದ್ದೇನೆ ಅಂತ ಹೇಳು. ಭಕ್ತಿಯಿಂದ ಕರ್ಮಗಳನ್ನು ಮಾಡುವಾಗ ಸಾಮಾನ್ಯ ಮನುಷ್ಯರಾದ್ದರಿಂದ ಸ್ವಲ್ಪ ತಪ್ಪುಗಳಾಗತ್ತೆ. ಅದನ್ನು ಪರಮಾತ್ಮ ಕ್ಷಮಿಸ್ತಾನೆ. ಗರುಡ ವಾಹನನಾಗಿರುವಂತಹ ಪರಮಾತ್ಮ ಅನಂತ ಅಪರಾಧಗಳನ್ನ ಕ್ಷಮಿಸಿ. ಯಾಕೆ ಅಂದರೆ ಕರುಣಾ ಸಮುದ್ರನಾದಂತಹ ಪರಮಾತ್ಮ ಅನಂತ ಅಪರಾಧಗಳನ್ನು ಕ್ಷಮಿಸಿ ಸುಖವನ್ನು ಕೊಡ್ತಾನೆ. ಅದರಿಂದ ಕಾಮ್ಯ ಫಲಪ್ರಾಪಕ ಪರ್ವತಿ ಧರ್ಮಗಳನ್ನ ಬಿಟ್ಟು ಭಗವದರ್ಪಣ ಬುದ್ಧಿಯಿಂದ ನಿಷ್ಕಾಮ ಕರ್ಮವನ್ನು
ಪರಮಾತ್ಮನ ಜ್ಞಾನ ಇಟ್ಟುಕೊಂಡು ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಇಟ್ಟುಕೊಂಡು ಅದನ್ನು ಮಾಡಿ ಪರಮಾತ್ಮ ನೀನೇ ಮಾಡಿಸಿದ್ಯಾ, ಇದು ನಿನಗೇ ಅರ್ಪಿತ ಅಂದಾಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಸ್ವರಮಣನಾಗಿರುವಂತಹ, ಜ್ಞಾನಾನಂದಮಯನಾಗಿರುವಂತಹ, ಭಕ್ತಿಯಿಂದ ನಿರಾಯಾಸವಾಗಿ ಲಭಿಸುವಂತಹ ಪರಮಾತ್ಮ ಈ ಜಗತ್ತನ್ನು ವಿಶ್ವಂಭರನಾಗಿದ್ದ ಜಗತ್ತನ್ನು ಧಾರಣ ಮಾಡಿದ್ದಾನೆ. ವಿಶೋಕನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ಜ್ಞಾನಾನಂದಮಯನಾಗಿದ್ದಾನೆ. ವೇದಗಳಿಂದ ಅನಂತ ವೇದಗಳಿಂದ ಸ್ತುತ್ಯನಾಗಿದ್ದಾನೆ, ಶರಣಾಗತ ವತ್ಸಲನಾಗಿದ್ದಾನೆ. ಅವನಿಗೆ ಕ್ರೋಧ ಅನ್ನುವುದು ಇಲ್ಲ. ಲಕ್ಷ್ಮೀದೇವಿಯ ಪತಿಯಾಗಿರುವಂತಹ ಪರಮಾತ್ಮ, ಅವಳಿಗಿಂತಲೂ ಉತ್ತಮನಾಗಿರುವಂತಹ ಪರಮಾತ್ಮ ನಿತ್ಯದಲ್ಲಿ ಎಲ್ಲ ಜೀವರಲ್ಲಿದ್ದು ಅನುಗ್ರಹ ಮಾಡ್ತಾನೆ. ನಾನೇ ಮಾಡ್ತೇನೆ ಅಂತ ಅನ್ನುವ ಅಹಂಕಾರವನ್ನು ಬಿಡು. ಕರ್ಮಗಳನ್ನು ವಿಶಿಷ್ಟವಾಗಿರುವಂತಹ ದೇಶಕಾಲಕ್ಕನುಸಾರವಾಗಿ ಶಾಸ್ತ್ರಕ್ಕೆ ಅವಿರುದ್ಧವಾಗಿರುವಂತಹ ಕರ್ಮಗಳನ್ನು ಮಾಡಿ ಆ ಸುಧರ್ಮನಾಮಕನಾಗಿರುವಂತಹ ಪರಮಾತ್ಮನಿಗೆ ಅರ್ಪಿಸು. ಆಗ ಆ ಪರಮಾತ್ಮ ನಿನಗೆ ದುರ್ಮತಿಗಳನ್ನು ಕೊಡದೆ ನೀನು ಕೃಪೆಯಿಂದ ನಿನ್ನಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿಸಿ ನಿನಗೆ ಅನುಗ್ರಹ ಮಾಡ್ತಾನೆ. ಪರಮಾತ್ಮ ಎಂಥವನು ಅಂತಂದರೆ ಅನಂತ ಬ್ರಹ್ಮಾಂಡ ಸೃಷ್ಟ್ಯಾದಿಗಳನ್ನು ಮಾಡುವವನು, ಅನಂತ ಬ್ರಹ್ಮಾಂಡಗಳನ್ನು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಂತಹ ಕಲ್ಪವೃಕ್ಷನಾಗಿದ್ದಾನೆ ಪರಮಾತ್ಮ. ಭಕ್ತರು ಭಕ್ತಿಯಿಂದ ಅವನ ಸ್ತೋತ್ರವನ್ನು ಮಾಡಿ ಅವನು ಹೇಳಿದಂತೆ ಕರ್ಮಗಳನ್ನು ಮಾಡಿ ಅವನನ್ನು ಬೇಡಿದರೆ ಅವರ ಎಲ್ಲ ಬೇಡುವ ಸುಖಗಳನ್ನು ಕೊಡ್ತಾನೆ. ಒಂದು ಅಲ್ಪ ಸುಖಕ್ಕೋಸ್ಕರ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಬಿಟ್ಟು ಇವರ ಹಿಂದೆ ಬಿಡಬೇಡ. ಮೋಕ್ಷದಾತನಾಗಿರುವಂತಹ ಅಂತಹ ಪರಮಾತ್ಮನಿಗೆ ಶರಣಾಗತನಾಗಿ ಪರಮಾತ್ಮ ನನ್ನನ್ನು ನಿನಗೆ ಅರ್ಪಿಸಿದ್ದೇನೆ, ರಕ್ಷಣೆ ಮಾಡು ಅಂತಂದರೆ ಆ ಪರಮಾತ್ಮ ರಕ್ಷಣೆ ಮಾಡಿ ಆನಂದವನ್ನು ಕೊಡ್ತಾನೆ. ಮತ್ತು ಪರಮಾತ್ಮ ಹೇಗಿದ್ದಾನೆ ಅಂತಂದರೆ ಆಕಾಶ ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ. ಮಡಿಕೆಯಲ್ಲೂ ಇದೆ, ಮನೆಯಲ್ಲಿಯೂ ಇದೆ, ಸರ್ವತ್ರದಲ್ಲಿ ವ್ಯಾಪ್ತವಾಗಿದೆ. ಅದೇ ರೀತಿಯಾಗಿ ಪರಮಾತ್ಮ ವಾಸುದೇವ ನಾಮಕ ಪರಮಾತ್ಮ ಸಮಸ್ತ ಜಗತ್ತಿನಲ್ಲಿ ವ್ಯಾಪಿಸಿದ್ದಾನೆ. ಬಹಿರಂಗದಲ್ಲಿರುವ ಭೂತಾಕಾಶದಲ್ಲಿಯೂ ಇದ್ದಾನೆ, ಅವ್ಯಾಕೃತ ಆಕಾಶದಲ್ಲಿದ್ದಾನೆ, ಸರ್ವರ ಜೀವರ ಹೃದಯ ಮಂದಿರದಲ್ಲಿದ್ದಾನೆ, ಚರದಲ್ಲಿ ಇದ್ದಾನೆ, ಅಚರದಲ್ಲಿದ್ದಾನೆ. ಜಗತ್ತಿನ ಅಸ್ತಿತ್ವಕ್ಕೆ ಇವನೇ ಕಾರಣ. ಆದ್ದರಿಂದ ಆಯಾ ವಸ್ತುವಿನಲ್ಲಿ ತನ್ನಾಮಕ ತನ್ರೂಪಕನಾಗಿದ್ದುಕೊಂಡು ತಶಬ್ದವಾಚ್ಯನಾಗಿದ್ದುಕೊಂಡು ಪರಮಾತ್ಮ ಸತ್ವಜೀವರಲ್ಲಿ ಸ್ನೇಹವಾಗಲಿ, ನಿತ್ಯ ಸಂಸಾರಿಗಳಲ್ಲಿ ಉದಾಸೀನವಾಗಲಿ, ದೈತ್ಯರಲ್ಲಿ ದ್ವೇಷವಾಗಲಿ, ಇದು ಯಾವುದು ಪರಮಾತ್ಮನಿಗಿಲ್ಲ. ಅವರವರ ಕರ್ಮಕ್ಕನುಸಾರವಾಗಿ ಅವರವರ ಯೋಗ್ಯತೆಗನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸಿ ಅವರಿಗೆ ಪರಮಾತ್ಮ ಸುಖವನ್ನು ಕೊಡ್ತಾ ಇದ್ದಾನೆ. 3 ವಿಧವಾದ ಕರ್ಮಗಳಿವೆ: ಸಂಚಿತ, ಆಗಾಮಿ. ಇದನ್ನು ತಿಳಿದುಕೋ. ಪ್ರಾರಬ್ಧ, ಈ ರೀತಿಯಾಗಿ 3 ಕರ್ಮಗಳು. ಸಂಚಿತ, ಅನಂತ ಜನ್ಮಗಳಲ್ಲಿ ಅನಂತ ಕರ್ಮಗಳನ್ನು ಕೂಡಿ ಹಾಕ್ಕೊಂಡಿದ್ದೇವೆ. ಆಮೇಲೆ ಪ್ರಾರಬ್ಧ, ಪರಮಾತ್ಮ ಏನು ಮಾಡ್ತಾ ಅಷ್ಟು ಅನಂತ ಕರ್ಮಗಳಲ್ಲಿ ಕರುಣಾ ಸಮುದ್ರನಾಗಿದ್ದ ಪರಮಾತ್ಮ ಇದಿಷ್ಟು ಆಗೋದಿಲ್ಲ ಇವನಿಗೆ ಅಂತ ಹೇಳಿ ಎಲ್ಲವನ್ನು ಬದಿಗಿಟ್ಟು ಕೇವಲ 40% ಮಾತ್ರ ತೆಗೆದು ಆ 40%ಲ್ಲಿ 20 ಬಾಗಿಕಿಟ್ಟು 20 ಮಾತ್ರ ಪ್ರಾರಂಭವಾಗಿದೆ ಫಲ ಕೊಡಲಿಕ್ಕೆ. ಅದನ್ನು ನೀನು ಸರಿಯಾಗಿ ಮಾಡು, ಭಕ್ತಿಯಿಂದ ಮಾಡು, ನಾನು ಅನ್ನುವ ಅಹಂಕಾರವನ್ನು ಬಿಟ್ಟು ಮಾಡು. ಸ್ವತಂತ್ರನಾಗಿರುವಂತಹ ಪರಮಾತ್ಮ ನನಗೆ ಅವಕಾಶವನ್ನು ಕೊಟ್ಟಿದ್ದಾನೆ ಅಂತ ಹೇಳಿ ಭಕ್ತಿಯಿಂದ ಮಾಡು.
ಆಗ ಪರಮಾತ್ಮನ ಅನುಗ್ರಹ ಆಗುತ್ತೆ. ಅಪರೋಕ್ಷ ಜ್ಞಾನ ಆಯಿತು ಅಂದರೆ ಸಂಚಿತ ಪರಮಾತ್ಮ ಇದು ಮಾಡಾಕ್ಬಿಡ್ತಾನೆ. ಆಗಾಮಿಯನ್ನು ಬರದಂತೆ ಲೇಪದಾಗದಂತೆ ನೋಡ್ಕೋತಾನೆ. ಇನ್ನೇನು ಪ್ರಾರಬ್ಧ ಇದೆ ಅದನ್ನು ಮಾತ್ರ ಪರಮಾತ್ಮ ಸ್ವಲ್ಪ ಕಡಿಮೆ ಮಾಡಿಯೇ ಅನುಭವಿಸು ಅಂತ ಹೇಳ್ಕೊಳ್ತಾನೆ. ಅಂತಹ ಪರಮಾತ್ಮ ಅಪರೋಕ್ಷ ಜ್ಞಾನ ಹೃದಯದಲ್ಲಿ ಬಿಂಬನಾಗಿರುವಂತಹ ಪರಮಾತ್ಮ ಹೊಳಿತಾನೆ. ಮಿಂಚಿನಂದದಿ ಹೊಳೆವ ಅಂತ ಇದ್ದಾರೆ. ಧ್ಯಾನ ಸಮಯದಲ್ಲಿ ಕುಳಿತಾಗ ಯಾರಿಗೆ ಎಷ್ಟು ಸಮಯ ಅದು ಕಾಣಿಸುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಶ್ರೀವತ್ಸಾಂಕಿತನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ನಿಷ್ಕಿಂಚನ ಜನಪ್ರಿಯ ಅಂತ ಇದ್ದಾರೆ. ಜ್ಞಾನಿ ಜನರ ಪ್ರಿಯನಾಗಿದ್ದಾನೆ. ಸುರ ದೇವತೆಗಳಿಂದಲೂ ಋಷಿಗಳಿಂದಲೂ ಸರ್ವರಿಂದಲೂ ಸ್ತುತ್ಯನಾಗಿದ್ದಾನೆ. ಆದ್ದರಿಂದ ಜ್ಞಾನಾನಂದ ಸ್ವರೂಪನಾಗಿರುವಂತಹ ಪರಮಾತ್ಮನಿಗೆ ಮೋಸ ಮಾಡಲಿಕ್ಕೆ ಹೋಗಬೇಡ, ವಂಚನೆ ಮಾಡಲಿಕ್ಕೆ ಹೋಗಬೇಡ. ದೇಶಕಾಲಕ್ಕನುಸಾರವಾಗಿ ವರ್ಣ ಆಶ್ರಮಕ್ಕನುಸಾರವಾಗಿ ಕರ್ಮಗಳನ್ನು ಪರಮಾತ್ಮ ನಿನ್ನ ಪೂಜೆ ಅಂತ ಹೇಳಿ ಭಕ್ತಿಯಿಂದ ಮಾಡಿ ಅವನಿಗೆ ಅರ್ಪಿಸು. ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಕಾಲದಲ್ಲಿಯೂ ಅವನೇ ಇದ್ದಾನೆ, ದ್ರವ್ಯಗಳಲ್ಲಿಯೂ ಅವನೇ ಇದ್ದಾನೆ, ಮಾಡುವಂತಹ ಕರ್ಮದಲ್ಲಿಯೂ ಅವನೇ ಇದ್ದಾನೆ. ಯೋಗ್ಯರಾದ ವ್ಯಕ್ತಿಗಳಿಂದ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ, ದೈತ್ಯರಿಂದ ಕೆಟ್ಟ ಕರ್ಮ ಮಾಡಿ ಅವರಿಗೆ ಆ ಫಲವನ್ನು ಕೊಡ್ತಾ ಇದ್ದಾನೆ. ಆದ್ದರಿಂದ ಕಾಲ, ಕರ್ಮ, ದ್ರವ್ಯ ಸರ್ವತ್ರದಲ್ಲಿ ಆ ಪರಮಾತ್ಮ ವ್ಯಾಪ್ತನಾಗಿದ್ದುಕೊಂಡು ಪರಮಾತ್ಮ ಏನು ಮಾಡ್ತಾನೆ ಅಂತಂದರೆ ಅವರ ಕರ್ಮಗಳನ್ನು ಅವರಿಂದ ಮಾಡಿಸಿ, ಅದಕ್ಕೆ ನೆನಪಿಟ್ಕೊಳ್ಳಿ, ಶಾಸ್ತ್ರವಿಹಿತವಾದಂಥ ಕರ್ಮವನ್ನು ಪರಮಾತ್ಮನ ಸ್ಮರಣೆಯನ್ನು ಮಾಡುತ್ತಾ ಆಗ ನಿನಗೆ ಈ ಸಂಸಾರದಿಂದ ಬಿಡುಗಾಗುತ್ತೆ. ಕರ್ಮ ಅಂತೂ ಮಾಡಲಿಕ್ಕೇ ಬೇಕು. ನಾ ಕರ್ಮ ಮಾಡೋದಿಲ್ಲ, ಬರೀ ಇದು ಮಾಡ್ತೀನಿ ಇಲ್ಲ. ಯಾವ ವರ್ಣದಲ್ಲಿದ್ದಿ, ಯಾವ ಆಶ್ರಮದಲ್ಲಿದ್ದಿ, ದೇಶಕಾಲಕ್ಕನುಸಾರವಾಗಿ ಆ ಕರ್ಮಗಳನ್ನ ಮಾಡಲಿಕ್ಕೇ ಬೇಕು. ಮಾಡಿ ಅದು ಪರಮಾತ್ಮ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ, ಪರಮಾತ್ಮ ಇದು ನಿನಗೆ ಸಮರ್ಪಣೆ ಅಂತೇಳಿ ಆ ಭಕ್ತಿಯಿಂದ ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ದುರ್ಮತಿ ಜನರನ್ನೋವಲ್ಲ. ಕರ್ಮ ಮಾಡುವಾಗ ಮಮಕಾರ ಅಹಂಕಾರದಿಂದ ನನ್ನಷ್ಟು ಮಾಡೋರಿಲ್ಲ, ನನ್ನವರಿಗಷ್ಟೇ ಒಳ್ಳೆಯದಾಗಬೇಕು, ಬೇರೆಯವರಿಗೆ ಆಗೋದು ಬೇಡ, ಇವೆಲ್ಲ ಭಾವನೆಗಳು ಬಿಡು. ಸರ್ವರ ಸ್ವಾಮಿಯಾಗಿರುವಂತಹ ಪರಮಾತ್ಮ ಅವರವರ ಯೋಗ್ಯತೆ ಅವರವರು ಇದನ್ನು ನೋಡಿ ಆ ರೀತಿಯಾಗಿ ಫಲ ಕೊಡ್ತಾ ಇರ್ತಾನೆ. ಫಲ ನಿನ್ನ ಕೈಯಲ್ಲಂತೂ ಇಲ್ಲೇ ಇಲ್ಲ. ನಿನ್ನ ಕೈಯಲ್ಲಿ ಏನಿದೆ, ಕರ್ಮ ಮಾಡುವ ಕೆಲಸ ಮಾಡಬೇಕು, ಅದನ್ನು ಸರಿಯಾಗಿ ಮಾಡು, ಭಕ್ತಿಯಿಂದ ಮಾಡು, ಅಹಂಕಾರ ಬಿಟ್ಟು ಮಾಡು. ಆಗ ಬ್ರಹ್ಮದೇವರ ತಂದೆಯಾಗಿರುವಂತಹ ಪರಮಾತ್ಮ, ಎಲ್ಲ ದೇವತೆಗಳಿಂದ ಪೂಜ್ಯನಾಗಿರುವಂತಹ ಪರಮಾತ್ಮ, ಆ ಬ್ರಹ್ಮದೇವರೇ ಯಾರು ಪರಮಾತ್ಮನ ಹೊಟ್ಟೆಯಿಂದ ಹುಟ್ಟಿದ್ದಾರೆ, ಆ ಬ್ರಹ್ಮದೇವರೇ ಪರಮಾತ್ಮನ ಮಹಿಮೆಯನ್ನು ಪೂರ್ತಿಯಾಗಿ ತಿಳಿದುಕೊಂಡಿಲ್ಲ ಅಂತ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ಹೇಳ್ತಾ ಇದ್ದಾಳೆ, ಪರಮಾತ್ಮ ನೀನೆಲ್ಲಿ, ನಾನೆಲ್ಲಿ? ನನ್ನ ಮೇಲೆ ಅನುಗ್ರಹ ಮಾಡಿ ನನ್ನನ್ನು ಪತ್ನಿಯನ್ನಾಗಿ ಸ್ವೀಕಾರ ಮಾಡಿದ್ದು, ನಿನ್ನ ಮಹಿಮೆ ಅಪಾರವಾಗಿದೆ ಅಂತ ಇದ್ದಾಳೆ ಮಹಾಲಕ್ಷ್ಮೀ ದೇವಿ. ಆದ್ದರಿಂದ ಮನದಿಂದಲಾಗಲಿ ವಚನದಿಂದಾಗಲಿ ಪೂರ್ತಿಯಾಗಿ ಪರಮಾತ್ಮನ ಮಹಿಮೆಗಳನ್ನು ತಿಳಿದುಕೊಳ್ಳಿಕ್ಕಾಗೋದಿಲ್ಲ. ನಮ್ಮ ಯೋಗ್ಯತೆಗನುಸಾರವಾಗಿ ಅದು ಎಷ್ಟು ತಿಳಿದಿದೆಯೋ ಅದನ್ನು ಭಕ್ತಿಯಿಂದ ಸ್ಮರಣೆ ಮಾಡುತ್ತಾ ಅಹಂಕಾರವನ್ನು ಬಿಟ್ಟು ಆ ಪರಮಾತ್ಮನನ್ನು ಸರಿಯಾಗಿ ಭಕ್ತಿಯಿಂದ, ನೀನೇ ಸರ್ವಸ್ವಾಮಿ, ನನ್ನ ಸ್ವಾಮಿಯೂ ನೀನೇ, ನೀನೇ ಸರ್ವತಂತ್ರ ಸ್ವತಂತ್ರ, ನೀನೇ ಬ್ರಹ್ಮಾದಿ ಸಕಲ ದೇವತೆಗಳಿಗೂ ಸ್ವಾಮಿಯಾಗಿದ್ದಿ ಪರಮಾತ್ಮ. ಕಲ್ಪವೃಕ್ಷದ ಪರಮಾತ್ಮ ಒಂದು ಕಲ್ಪವೃಕ್ಷ ಇದ್ದಂತೆ. ಆ ಕಲ್ಪವೃಕ್ಷದ ನೆರಳಿನಲ್ಲಿ ಕುಳಿತುಕೊಂಡು
ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನನ್ನನ್ನು ರಕ್ಷಣೆ ಮಾಡು ಅಂತ ಹೇಳಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಓಡಿ ಬಂದು ರಕ್ಷಣೆ ಮಾಡ್ತಾನೆ. ಅತ್ಯಂತ ಭಕ್ತಿಯಿಂದ ಸ್ನೇಹದಿಂದ ಪ್ರಾರ್ಥನೆ ಮಾಡು, ಅಹಂಕಾರವನ್ನು ಬಿಡು. ಹೇಳ್ತಾ ಇದ್ದಾರೆ. ಮತ್ತೇನು ಹೇಳ್ತಾ ಇದ್ದಾರೆ? ನೀರಿನ ಪ್ರಾಣಿಗಳಿವೆ. ಆ ನೀರನ್ನು ದಾಟಬೇಕಾಗಿದ್ದರೆ ನಾವು ಕಪ್ಪೆಯ ಮೇಲೆ ಕೂತ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ, ದೋಣಿ ಬೇಕು. ಆ ದೋಣಿಯಲ್ಲಿ ಕುಳಿತಾಗ ಈ ದಡದಿಂದ ಆ ದಡಕ್ಕೆ ಹೋಗ್ಲಿಕ್ಕೆ ಬರುತ್ತೆ. ಇಲ್ಲಿ ಹೇಳುವ ಉದ್ದೇಶ ಇವ್ರದ್ದೇನು ಅಂತಂದರೆ, ತಾರತಮ್ಯ ಜ್ಞಾನ ಶೂನ್ಯರು, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವಿಲ್ಲದವರು, ಆ ಮಾರ್ಗದಲ್ಲಿ ಹೋಗಿ ಪರಮಾತ್ಮನ ಮಾರ್ಗವನ್ನು ಬಿಟ್ಟು ಏನು ಮಧ್ವಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ ಜಗತ್ತಿಗೆ, ಹರಿ ಸರ್ವೋತ್ತಮ ವಾಯು ಜೀವೋತ್ತಮ, ಸರ್ವಜೀವರಲ್ಲಿಯೂ ತಾರತಮ್ಯ ಇದೆ. ಆ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಎಲ್ಲ ದೇವತೆಗಳಿಗೂ ಮರ್ಯಾದೆ ಕೊಡು. ಎಲ್ಲ ದೇವತೆಗಳು ನಮಗಿಂತ ಅತ್ಯಂತ ಉತ್ತಮರಾಗಿದ್ದಾರೆ. ಯಾವ ಯಾವ ದೇವತೆಗಳು ಏನೇನು ಕರ್ಮಗಳು ನಮಗೆ ಮಾಡಿಸ್ತಾ ಇದ್ದಾರೆ ಅವರ ಅಂತರ್ಗತನಾಗಿ ಭಾರತೀಯರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮನೇ ಮಾಡಿಸ್ತಾ ಇದ್ದಾನೆ. ಆ ದೇವತೆಗಳು ತಾವು ಕರ್ಮಗಳನ್ನು ಮಾಡಿ ಭಾರತೀಯರಮಣನಾಗಿರುವಂತಹ ವಾಯುದೇವರಿಗೆ ಅರ್ಪಿಸ್ತಾರೆ. ವಾಯುದೇವರು ಹೋಗಿ ಪರಮಾತ್ಮನಿಗೆ ಅರ್ಪಿಸ್ತಾರೆ. ಪರಮಾತ್ಮ ನಮಗೆ ಫಲವನ್ನು ಕೊಡ್ತಾ ಇದ್ದಾನೆ. ಇದನ್ನು ನೆನಪಿಟ್ಟುಕೋ. ಜ್ಞಾನಿಗಳಿಂದಲೇ ಗಮ್ಯನಾಗಿರುವಂತಹ ಪರಮಾತ್ಮನನ್ನು ವಾಯುದೇವರು ಹೇಳಿದಂತೆ ನಡೆದು ಹೋದರೆ ಆ ಪರಮಾತ್ಮ ನಮ್ಗೆ ಸಿಗ್ತಾನೆ. ಇಲ್ಲೇ ಸಿಕ್ಕೋದಿಲ್ಲ. ಕೆಟ್ಟ ಮಾರ್ಗದಲ್ಲಿ ಹೋಗಿ ಕೆಡ್ತೇವೆ ನಾವು. ಆದ್ದರಿಂದ ಪರಮಾತ್ಮನ ಮಹಿಮೆಯನ್ನು ತಿಳ್ಕೊ. ಪರಮಾತ್ಮ ನಿನಗೆ ಆವಾಗ ಅನುಗ್ರಹ ಮಾಡ್ತಾನೆ. ನಾವೇನು ಮಾಡ್ತೇವೆ ಅಂತಂದರೆ, ನಾನೇ ಮಾಡಿದ್ದು ಸರಿ, ನನಗೇ ಎಲ್ಲ ಗೊತ್ತಿದೆ, ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ಈ ಅಹಂಕಾರ ಇನ್ನೂ ಕೆಲಸ ಪ್ರಾರಂಭ ಆಗೋ ಪೂರ್ವದಲ್ಲೇ ಶುರುವಾಗತ್ತೆ. ನನ್ನಷ್ಟು ಮಾಡೋರಿಲ್ಲ, ನನ್ನಷ್ಟು ಹೇಳೋರಿಲ್ಲ, ನನ್ನಷ್ಟು ಕೇಳೋರಿಲ್ಲ, ನನ್ನಷ್ಟು ಹಂಗಿಲ್ಲ, ನನ್ನಷ್ಟು ಹಿಂಗಿಲ್ಲ ಅಂತ. ನಮಗೇನೂ ಅಲ್ಲ, ಏನೋ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ, ಹೊಟ್ಟೆಗೆ ಬಟ್ಟೆಗೆ ಎಲ್ಲದಕ್ಕೂ ಕೊಟ್ಟಿದ್ದಾನೆ. ಉಣಬೇಡ ತಿನ್ನಬೇಡ ಅಂತಲೂ ಹೇಳ್ತಾ ಇಲ್ಲ ಪರಮಾತ್ಮ. ಅನುಭವಿಸು, ಹರಿ ಕೊಟ್ಟ ಕಾಲಕ್ಕೆ ಅನುಭವಿಸು, ಆದರೆ ಪರಮಾತ್ಮನ ಸ್ಮರಣೆಯನ್ನು ಬಿಡಬೇಡ. ಸರ್ವತಂತ್ರ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮ ಇದನ್ನು ಕೊಟ್ಟಿದ್ದಾನೆ. ಪರಮಾತ್ಮ ನಿನ್ನ ಅನುಗ್ರಹದಿಂದ ನಿನಗೆ ಸಿಕ್ಕಿದೆ, ಇದು ನಿನಗೆ ಅರ್ಪಿತ ಮಾಡಿ ನಾನು ಸ್ವೀಕಾರ ಮಾಡ್ತೇನೆ ಅಂತ ಹೇಳಿ ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆ ಇರಲಿ, ಅವನು ಮಾಡಿದ ಉಪಕಾರದ ಸ್ಮರಣೆ ಇರಲಿ, ತಾರತಮ್ಯ ಜ್ಞಾನದ ಸ್ಮರಣೆ ಇರಲಿ. ಭೂಮಿಯಲ್ಲಿ ರಾಜನ ಮಗ ಅಂತ ಅನಿಸಿಕೊಂಡು ಸಿಕ್ಕವರಿಗೆ ಹೋಗಿ ಬೇಡಲಿಕ್ಕೆ ಹೋಗಬೇಡ. ಕಾಮಧೇನು ಮನೆಯಲ್ಲಿದೆ, ಅದರ ಹಾಲನ್ನು ಕುಡಿಯೋದು ಬಿಟ್ಟು ಗೋಮಯ ಬಯಸ್ದಂಗಾಗತ್ತೆ ನಿಂದು ಸ್ಥಿತಿ. ಹಾಗೆ ಮಾಡದೆ ಸುಮನಸಧೇನು ಅಂತ ಇದ್ದಾರೆ, ದೇವತೆಗಳ ಆಕಳು ಕಾಮಧೇನು, ಅದು ನಮಗೆ ಸಿಕ್ಕಿದೆ, ಅದು ಮನೆಯಲ್ಲೇ ಇದೆ. ಆ ವೇಣುಗಾನ ಪ್ರಿಯನಾಗಿರುವಂತಹ ಶ್ರೀಕೃಷ್ಣನ ಹತ್ರ ಹೋಗಿ ಐಹಿಕ ಸುಖವನ್ನು ಬೇಡ. ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಿಗೆ, ಪರಮಾತ್ಮ ನಿನ್ನ ಪಾದದಲ್ಲಿ ನನಗೆ ಭಕ್ತಿಯನ್ನು ಕೊಡು, ದೃಷ್ಟಿ ನನ್ನದು ನಿನ್ನ ಪಾದದಲ್ಲಿರಬೇಕು. ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ, ಕರುಣದಿ ಪೀಡಿಕಯ್ಯ,
ಪಾಂಡುರಂಗ ತ್ವತ್ಪಾದ ಪಾಲಿಸಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪರಮಾತ್ಮ ನಿನ್ನ ಪಾದವನ್ನು ಕೊಡಪ್ಪ, ನಾನು ಅಲ್ಲಿ ನಮಸ್ಕಾರ ಮಾಡ್ತೇನೆ. ನಮಸ್ಕಾರ ಮಾಡಿದಾಗ ಎತ್ತಿ ಕೈ ಹಿಡಿದು ಎಬ್ಬಿಸು ನನ್ನನ್ನು. ಹೇಗೆ ಕೂಸನ್ನು ತಾಯಿ ಅದರ ಹತ್ರ ಅವಳ ಹತ್ರ ಬಂದರೆ ಹೇಗೆ ಎತ್ಕೊಂಡು ಎಬ್ಬಿಸಿ ಇದು ಮಾಡ್ತಾಳೆ, ಹಾಗೆ ನೀನು ಮಾಡಪ್ಪ ಅಂತ ಹೇಳಬೇಕು. ಆದ್ದರಿಂದ ಅವರಿವರಿಗೆ ಬೇಡಲಿಕ್ಕೆ ಹೋಗಬೇಡ. ಸರ್ವಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನಲ್ಲಿ ಪಾದಭಕುತಿಯನ್ನು ಬೇಡುವಂತಾರೆ. ನಿನ್ನ ಪಾದದಲ್ಲಿ ನನ್ನ ಭಕ್ತಿ ಇರಲಿ, ನನ್ನ ಮನಸ್ಸು ಇರಲಿ ಅಂತ ಹೇಳಿ ಅವನ ಸ್ತೋತ್ರವನ್ನು ಮಾಡು. ಆಗ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡ್ತಾನೆ. ಆಗಲೇ ನಿನ್ನ ಕರ್ಮ ಮೋಚನ ಆಗೋದು. ಕರ್ಮ ವಿಮೋಚನ ಸಂಧಿ, ವಿಮೋಚನ ಅಂತ ಇದ್ದಾರೆ. ವಿಶೇಷವಾಗಿ ಹೋಗಬೇಕು ಅಂದರೆ ಈ ರೀತಿಯಾಗಿ ಮಾಡು, ಆಗ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ ಹೇಳಿ ಹೇಳ್ತಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.